ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೇಯಸ್ ಎಸ್ ಗೌಡ. ಇವತ್ತಿನ ಕಂಟೆಂಟ್ ಬಂದು ಬಿಗ್ ಬಾಸ್ ಹೇಗೆ ನಡೀತಿದೆ. ಸೊ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರೋಮೋದಲ್ಲಿ ಏನೇನು ನಡೀತಿದೆ, ಏನೇನು ಆಗ್ತಿದೆ ಅಂತ ನೋಡೋಣ ಬನ್ನಿ. ಹೋಗೋಣ, ಟೈಮ್ ವೇಸ್ಟ್ ಮಾಡೋ ಬದಲು. ನೋಡಿ, ಪೈಕಿ ತಂಡದ ನಾಯಕರಾಗಲು ಯಾರು ಅನರ್ಹರು ಎಂದು ಆರಿಸಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿರುತ್ತೋ ಅದನ್ನೆಲ್ಲ ಅಲ್ಲಾಡಿಸಿದ್ದು ನನ್ನ ಶೋಭಾ ಅವರು. ಬಿಲಾಸೋದಕ್ಕೆ ಎಲ್ರಿಗೂ ಗೊತ್ತಿರ್ತಲ್ಲ. ಯಾರಿಗೇನೆ ಹೇಳ್ತಿರೋದು ನಾವು ಮಾತ್ರ ಮುಂಚೆನೇ ಅಕ್ಕ ಬಂತು. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದೇನಿದೆ ಅಂದರೆ, ಮತ್ತೆ ಉಗ್ರ ಮಂಜು ಮತ್ತು ಅಲ್ಲೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಹರರು ಮತ್ತು ಕ್ಯಾಪ್ಟನಿಗೆ ಕೇಪಬಲ್ ಅಲ್ಲ ಅಂತ. ಸೊ ಉಗ್ರ ಮಂಜು ಏನು ಹೇಳ್ತಾ ಇದ್ದಾರೆ, ಎಲ್ಲೋ ಅದು ಶೋಭಾ ಅವರು ತಪ್ಪು ಮಾಡಿದ್ದಾರೆ, ಎಲ್ಲೋ ಸ್ಟ್ಯಾಂಡಪ್ ಆಗಿಲ್ಲ. ಸೊ ಇವರಿಬ್ಬರು ಮಧ್ಯದಲ್ಲಿ ಫೈಟ್ ಆಗಿದೆ. ಸೊ ದೊಡ್ಡ ಫೈಟ್ ಆಗಿದೆ. ಶೋಭಾ ಶೆಟ್ಟಿ ಅವರು ವಾಯ್ಸ್ ರೇಸ್ ಮಾಡಿದ್ದಾರೆ, ಉಗ್ರ ಮಂಜು ಅವರು ವಾಯ್ಸ್ ರೇಸ್ ಮಾಡಿದ್ದಾರೆ. ನೋಡ್ತಾ ಇದ್ರೆ ಪ್ರೋಮೋದಲ್ಲೇ ಗೊತ್ತಾಗುತ್ತೆ. ಸೊ ಆ ಜಗಳ ನೋಡಿ ಧನರಾಜು ಮತ್ತು ಹನುಮಂತ ಅವರು ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಏನ್ರಿ ಅವರು ವಾಯ್ಸು ಅಂತ. ಸೊ ಇವತ್ತಿನ ಎಪಿಸೋಡು ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ತಿಳಿಸಿ ಕಮೆಂಟ್ ಮೂಲಕದಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ಪ್ರೊಮೋ ನೋಡೋಣ ಹೇಗಿದೆ ಅಂತ. ನನ್ನ ಆಯ್ಕೆ ಸುರೇಶ್ ಮಾವ ಆರಾಮದೇ ಇಲ್ಲ. ನಿನ್ನ ಹೆಸರು ಧರ್ಮಣ್ಣ ಐಶ್ವರ್ಯ ಅಕ್ಕ ಮೊದಲನೇ ದಿನ ಆಡಿದ ಆಟದ ನನ್ನ ಆಯ್ಕೆ ಸುರೇಶ್ ಮಾವ ಆರಾಮದೇ ಇಲ್ಲ. ನಿನ್ನ ಹೆಸರು ಧರ್ಮಣ್ಣ ಐಶ್ವರ್ಯ ಅಕ್ಕ ಮೊದಲನೇ ದಿನ ಆಡಿದ ಆಟದ ಆಸಕ್ತಿ ಲಾಸ್ಟ್ ಆಟದ ಮಟ್ಟ ಇರ್ಲಿಲ್ಲ. ನಾವು ಆಸಕ್ತಿ 100%, ಎಫರ್ಟ್ಸ್ 100%. ಚೆನ್ನಾಗಿ ಆಡಿ ಅನ್ಕ, ಸೂಪರ್ ಆಡಿ ಅನ್ಕ, ಗಿಚ್ಚ ಆಡಿ ಅನ್ಕ, ಮಾರ್ಕಸ್ ಯಾಕೆ ಬರ್ಲಿಲ್ಲ. ಹನುಮಂತಣ್ಣ ನಾಮಿನೇಟ್ ಮಾಡ್ತೀನಿ. ರೀಸನ್ ಕೊಡ್ಬೇಕಾದ್ರೆ ಅವ್ರು ನನ್ ಬಂದಾಗ ನಾನು ಹೇಳ್ತೀನಿ, ನಿಮ್ಗೆ ಬಂದಾಗ ನೀವು ಹೇಳಿ ಅಂತ ಹೇಳ್ತಾರೆ. ಕ್ಲಾರಿಟಿ ಕೊಡೋದು ಅಥವಾ ಕ್ಲಾರಿಫೈ ಮಾಡೋದು ಈ ಮನೇಲಿ ಅವ್ರು ಉಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ನನ್ನ ಆಯ್ಕೆ ಸುರೇಶ್ ಮಾವ ಆರಾಮದೇ ಇಲ್ಲ. ನಿನ್ನ ಹೆಸರು ಇಲ್ಲಿ ಎಲ್ಲರೂ ಒಂದು ಕನ್ಫ್ಯೂಷನ್ ಆಗೋರೆ. ಯಾವಾಗಲೂ ಹನುಮಂತ ಅವರು ಸುರೇಶ್ ಅವ್ರನ್ನೇ ವೋಟ್ ಮಾಡಲ್ಲ. ಸೊ ಇಲ್ಲಿ ಇನ್ನೊಂದು ಕೇಳಿಸ್ಕೊಳ್ಳೋಣ. ಐಶ್ವರ್ಯ ಅಕ್ಕ ಮೊದಲನೇ ದಿನ ಆಡಿದ ಆಟದ ಆಸಕ್ತಿ ಲಾಸ್ಟ್ ಆಟದ ಮಟ್ಟ ಇರ್ಲಿಲ್ಲ. ನಾವು ಆಸಕ್ತಿ ಐಶ್ವರ್ಯಂಗೆ ಕೊನೆ ತನಕ ಆಸಕ್ತಿ ಇಲ್ಲ. ಎಫರ್ಟ್ಸ್ 100%. ಚೆನ್ನಾಗಿ ಆಡಿ ಅನ್ಕ, ಸೂಪರ್ ಆಡಿ ಅನ್ಕ, ಗಿಚ್ಚ ಆಡಿ ಅನ್ಕ, ಮಾರ್ಕಸ್ ಯಾಕೆ ಬರ್ಲಿಲ್ಲ. ಕಾಮಿಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಸೊ ನನ್ ಬಂದಾಗ ನಾನು ಹೇಳ್ತೀನಿ, ನಿಮ್ಗೆ ಬಂದಾಗ ನೀವು ಹೇಳಿ ಅಂತ ಹೇಳ್ತಾರೆ. ಕ್ಲಾರಿಟಿ ಕೊಡೋದು ಅಥವಾ ಕ್ಲಾರಿಫೈ ಮಾಡೋದು ಈ ಮನೇಲಿ ಅವ್ರು ಉಳ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಇದರಲ್ಲಿ ಏನ್ ಅನ್ಸ್ತಿದೆ ಅಂದ್ರೆ, ಈಗ ಏನ್ ಅನ್ಸ್ತಿದೆ ಅಂದ್ರೆ, ಹನುಮಂತ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದೇ ತಪ್ಪು ಅನಿಸ್ತಿದೆ. ಇವರು ಎಲ್ಲರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಿಲ್ಲ. ಸೊ ಹನುಮಂತ ಅವರು ಸ್ಟ್ರೈಟಾಗಿ ಪಾಯಿಂಟ್ ಸಮೇತ ಹೇಳ್ತಾರಲ್ಲ, ಅದು ತಪ್ಪಾಗಿದೆ. ನಿಮ್ಮ ತಪ್ಪಿದ್ರೆ ನೀವು ಹೇಳ್ರಿ. ನಿಮ್ಮ ತಪ್ಪು ಬಂದಾಗ ಪಾಯಿಂಟ್ ರೈಸ್ ಮಾಡಿ ಅಂತ ಹೇಳ್ತಾರಲ್ಲ, ಅದೇ ದೊಡ್ಡ ತಪ್ಪಾಗಿದೆ ಈ ಮನೆಯಲ್ಲಿ. ಸೊ ಅದಕ್ಕೆ ಅವನ್ನ ಪಾರ್ಟ್ ಆಫ್ ವೋಟ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತು ಎಲ್ಲರೂ ಹನುಮಂತ ಅವರೇ ಟಿ ಹಾಕಿ ಅಂತ. ಸೊ ಟಾರ್ಗೆಟ್ ಮಾಡ್ದಂಗೆ ಆಗ್ತಿದೆ ಭವ್ಯಗೌಡ. ಇನ್ನೂ ನೋಡೋಣ ಬನ್ನಿ. ಬಿಗ್ ಬಾಸ್ ನನ್ನ ಆಯ್ಕೆ ಅನರ್ಹ ಯಾಕೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಸೊ ನಿಮ್ದು ಫಸ್ಟ್ ಲೈನೇ ನನ್ನ ಮುಖವಾಡ ಕಳ್ಸೋ ಇದ್ರಲ್ಲಿದ್ದೀರಾ. ನಿಮ್ಮ ಟೀಮಿಗೆ ಬಂದ್ರೆ ಆ ಪ್ರಯತ್ನದಲ್ಲೇ ಇರ್ತೀರಾ ಹೊರತು ನನ್ನ ಪಾಸಿಟಿವ್ಸ್ ಬಗ್ಗೆ ನೀವು ನೋಡೋದೇ ಇಲ್ಲ, ಯಾಕಂದ್ರೆ ಅದನ್ನ ಎಕ್ಸೆಪ್ಟ್ ಮಾಡೇ ಇಲ್ಲ. ಸೊ ಹಾಗಾಗಿ ನಿಮ್ಮ ತಂಡಕ್ಕೆ ಬರೋದಕ್ಕೆ ಅಂದ್ರೆ ನೀವು ನೆಗೆಟಿವ್ನೇ ಫಸ್ಟ್ ನೋಡ್ತೀರಾ ಅಂದಾಗ
ಆ, ಅದು ತಂಡದ ನಾಯಕನಿಗೆ ಬೇಕಾಗುವಂತ ಇದಲ್ಲ ಅನ್ಸುತ್ತೆ. ಅಂದ್ರೆ ಭಯಪಡ್ತಾ ಇದ್ದೀರಾ ನೀವು ಕೂಡ ಕಳ್ಸ್ಬಿಡ್ತೀನಿ ಅಂತ? 100 ಅಲ್ಲ, 200 ದಿನ ಇದ್ರು ಅದು ಮತ್ತೆ ಸಾಧ್ಯ ಯಾಕೆ ಇಲ್ಲ. ಭಯ? ನಾನು ಇರೋದೇ ಬರ್ಬೋದಲ್ಲ? ನೀವು ನಿಮ್ಮ ಪಾಸಿಟಿವ್ ಪ್ರಯತ್ನ ಆಗಿದ್ರೆ ಇರುತ್ತೆ ನೀವು ಅನ್ನೋದು- genuine ಅಂತ ನಿಮ್ಗೆ ಅನ್ಸಿದ್ರೆ ಬರೋದಕ್ಕೆ ಯಾಕೆ ಭಯ? ಭಯ ಇಲ್ಲ, ನನಗೆ ಆದ್ರೆ ನೀವು fake ಅಂತ ನಾನು prove ನಾನ್ ಮಾಡ್ಬಿಡ್ತೀನಿ ಅಂತ ಭಯ. ನಾನ್ ಎಷ್ಟು ಪಾಸಿಟಿವ್ ಆಗಿರ್ತೀನೋ ಪಾಸಿಟಿವ್ ವಾತಾವರಣದಲ್ಲಿ ಇರೋದಕ್ಕೆ ನೀವ್ ಆಡ್ತಾ ಇದ್ರೆ ಹೊರತು ನಿಮ್ ಹತ್ರ ಇರೋದೆಲ್ಲ ನೆಗೆಟಿವ್. ಅಂದ್ರೆ ಆಸ್ ಹೌದು. ಆಡಿಯನ್ ನಾನು ಹೊರಗಡೆಯಿಂದ ನೋಡಿದ್ದನ್ನ ಹೇಳ್ತಾ ಇದೀನಿ. ಹಾ. ಪಾಸಿಟಿವ್ ನಿಮ್ಗೆ ಇಲ್ವೇ ಇಲ್ಲ, ಇರೋದೆಲ್ಲ ನೆಗೆಟಿವ್. ಓಕೆ, ಪಾಸಿಟಿವಿಟಿ ನನಗೋಸ್ಕರ ಇಟ್ಕೊಂಡಿದ್ದೀನಿ. ನೈಸ್. Guarantee you. ಇಲ್ಲಿ ಈ ಹೇಳೋ ಪ್ರಕಾರ ಏನಂದ್ರೆ ಒಂದು 2 ಟೀಮ್ ಆಗಿದೆ. ಟೀಮ್ ಅಂದ್ರೆ 2 ಕ್ಯಾಪ್ಟನ್ಸಿ, ರಜತ್ ಮತ್ತೆ ಶೋಭಾ ಶೆಟ್ಟಿ ಇಲ್ಲಿ. ಸೊ ಗೌತಮಿ ಅವ್ರು ಏನು ಹೇಳ್ತಾ ಇದ್ದಾರೆ, ಅವರು ಶೋಭಾ ಶೆಟ್ಟಿ ಅವರು ಬಂದಿದ ತಕ್ಷಣ ನಿಮ್ಮ ಮುಖವಾಡನ ಬಯಲಿಡ್ತಿದೀವಿ ಅಂತ. ಸೊ ಅವರು ಯಾವಾಗಲೂ ಫೇಕ್ ಅಂತ ಆಡ್ತಾರಲ್ಲ, ಮುಖವಾಡ ಮಾಡ್ತಾರೆ. ಇವ್ರಿಗೇನಾಗಿದೆ, ಶೋಭಾ ಶೆಟ್ಟಿ ಅವ್ರು ಏನು ಹೇಳ್ತಿದ್ದಾರೆ, ನೀವೇನು ಹೆದರ್ಕೊಂತಿದ್ದೀರಾ, ನೀವು ಪಾಸಿಟಿವಿಟಿಲಿ ಇದ್ದೀರಲ್ಲ, ಯಾಕೆ ಹೆದರ್ಕೊಂತಿದ್ದೀರಾ? ಸೊ ಇವ್ರು ಏನು ಹೇಳ್ತಿರೋದು, ಗೌತಮಿ ಅವರು 200 ದಿನ ಆದ್ರೂ ನೀವೇನು ನನ್ನ ಫೇಕ್ನೆಸ್ ತೆಗಿಯೋಕ್ಕಾಗಲ್ಲ ಥರ ಇಂಟ್ರೆಸ್ಟಿಂಗ್ ಅನಿಸ್ತಿದೆ. ಯಾರ ಮುಖವಾಡ ಆಚೆ ಬರುತ್ತೆ, ಯಾರ್ಯಾರು ಏನೇನು ಮಾಡ್ತಾರೆ, ಏನೇನು ಆಗುತ್ತೆ ಅಂತ ಇಷ್ಟ ಆಗ್ತಿದೆ. ನೋಡೋಣ, ಒಂಥರ ಒಂದು ಮಸಾಲ ಕ್ರಿಯೇಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಒಳ್ಳೆ ಪರ್ಫೆಕ್ಟ್ ಚಾಯ್ಸು. ನಿಮ್ಗೆ ಹೇಗೆ ಅನಿಸ್ತಿದೆ ಕಮೆಂಟಲ್ಲಿ ತಿಳಿಸಿ. ಸೂಪರಾಗಿ ನಡೀತಿದೆ ಈ ಸತಿ. TRP ಅಂತೂ ಹೈ ಕ್ಲಾಸಾಗಿ ಹೋಗ್ಬೋದು ಅಂತ ನಮ್ಮ ಪ್ರಕಾರ. ಸೊ ನಿಮ್ಮ ಪ್ರಕಾರ ಏನಂತ ನಮ್ಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಅಂದರೆ TRP ಆಲ್ಮೋಸ್ಟ್ ಆಲ್ ಸೂಪರ್ ರೈಸ್ ಆಗಿರುತ್ತೆ. ನಿನ್ನೆನೇ ಒಳ್ಳೆ TRP ಬಂದಿದೆ. ಸೊ ಇವತ್ತಿನ TRPನೂ ಮಸ್ತಾಗಿ ಓಡುತ್ತೆ. ಸೊ ಇನ್ನೊಂದು ವಿಡಿಯೋ ಇದ್ರೆ ತೋರಿಸ್ಬಿಡೋಣ ನಿಮಗೆ, ಪ್ರೋಮೋ ಎಲ್ಲ. Big Boss. ನನ್ನ ರಜತ್ ಮತ್ತೆ ಶೋಭಾ ಇವರಿಬ್ಬರಲ್ಲಿ ಟೀಮ್ ಕ್ಯಾಪ್ಟನ್ ಆಗೋಕೆ ಯಾರು ಲಾಯಕ್ಕು, ಯಾರು guys, welcome back with another video today. Hi guys, Big Boss. ನನ್ನ ಶೋಭಾ ಮಾಧುರ. ಈಗ ನಾಮಿನೇಟ್ ಮಾಡೋ ಸರ್ಗೆ ನನ್ನ ಶೋಭಾ ಮಾಧುರ. ಇದರಲ್ಲಿ ಇನ್ನೊಂದು ಕನ್ಫ್ಯೂಷನ್ ಹೇಳ್ತಿದ್ದೀನಿ. ಈ ಇಬ್ರು ಕ್ಯಾಪ್ಟನ್ಸಿ ಇಲ್ಲಿ ಯಾರು ಅರ್ಹರು ಅಲ್ಲ ಅಂತ ಇದ್ರಲ್ಲಿ ತೋರಿಸ್ತಿರೋದು. ಸೊ ಈಗ ಫೈಟ್ ಆಗ್ತಿರೋದು ಶೋಭಾ ಶೆಟ್ಟಿ ಮೇಲೆ. ಸೊ ನೋಡೋಣ ಹೇಗೆ ಅನಿಸ್ತಿದೆ ಅಂತ. ಇವತ್ತಿನ ಕಂಟೆಂಟ್ ಇಲ್ಲೇ ಮುಗಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಈ ಥರನೇ ಇರಬೇಕು. ನೀವು ಈ ಥರನೇ ಸಪೋರ್ಟ್ ಮಾಡ್ತಿದ್ರೆ ಇನ್ನೂ ಹೆಚ್ಚಿಗೆ ಕಂಟೆಂಟ್ ಓರಿಯೆಂಟೆಡ್ ವೀಡಿಯೋಸ್ ಮಾಡ್ಬೋದು. ಸೊ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಗುಡ್ ಬೈ, ಟೇಕ್ ಕೇರ್.